Next one, let L be the set of all lines in a plane. Means you take lines like this, L1, L2, L3, L4, L5 like this. I will take lines on a plane. So on plane ಮೇಲೆ lines ಗಳನ್ನು ನಾನು select ಮಾಡಿದ್ದೀನಿ. L1, you take this is L2 and this is L3, this is L4 and this is L5. So ಈ ತರ ಪ್ಲೇನ್ಸ್ ಮೇಲೆ ಲೈನ್ ಗಳನ್ನು ತಗೊಂಡಿದ್ದೀನಿ. ಆರ್ ಬಿ ದಿ ರಿಲೇಷನ್ ಇನ್ ಎಲ್ ಅಂತಂದ್ರೆ ಈ ತರ ಏನ್ ಲೈನ್ ಸೆಲೆಕ್ಟ್ ಮಾಡಿವಲ್ಲ ಆ ಸೆಟ್ ಮೇಲೆ ಇದು ಏನದಪ್ಪ ಅಂತಂದ್ರೆ ರಿಲೇಷನ್ ಅದ ಡಿಫೈನ್ ಮಾಡ್ಯಾರ. ಏನ್ ಡಿಫೈನ್ ಮಾಡ್ಯಾರ ಅಂದ್ರ L1 L2 ಸೆಲೆಕ್ಟ್ ಮಾಡಬೇಕು. ಯಾವಾಗ ಸೆಲೆಕ್ಟ್ ಮಾಡಬೇಕಂದ್ರ L1 is perpendicular to L2 ಅಂದ್ರೆ ಎರಡು ಲೈನ್ಗಳು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಮಾತ್ರ ರಿಲೇಷನ್ ನ ಸೆಲೆಕ್ಟ್ ಮಾಡಬೇಕು. ಪ್ರೀವಿಯಸ್ ಒನ್ನ ಪ್ಯಾರಲಲ್ ಅಂತ ಸ್ಟಡಿ ಮಾಡಿ. ಎರಡು ಲೈನ್ಗಳು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ವು ಅಂದ್ರೆ ಅವೆರಡು ಲೈನ್ ಆರ್ ದಾಗ ಅದಾವ ಅಂತ ಹೇಳಿ ಅಸ್ಯೂಮ್ ಮಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲ. So on that base show that R is symmetric. The symmetric property ಆಗ್ತದ but neither reflexive nor transitive ಅಂತ ಹೇಳಿ ಪ್ರೂವ್ ಮಾಡಬೇಕು. Yes, for that purpose first I will discussing about the reflexive property. Reflexive property. Yes, reflexive ಆಗಬೇಕಂದ್ರೆ ಇಲ್ಲಿ ಎಷ್ಟು ಲೈನ್ ಅವ ಅಷ್ಟು ಲೈನ್ಗಳು ಇಟ್ ಸೆಲ್ಫ್ ಪ್ರಾಪರ್ಟಿ ಅಪ್ಲೈ ಆಗಬೇಕು. ನಾನು ಹೇಳೋದೇನಪ್ಪ ಅಂತಂದ್ರೆ L1 ಸೆಲೆಕ್ಟ್ ಮಾಡಿದ್ರೆ ಮತ್ತೊಂದು L1 ಸೆಲೆಕ್ಟ್ ಮಾಡ್ತೀವಿ. ಇವು L1 L2 L1 ಇಟ್ ಸೆಲ್ಫ್ L1 ಆಲ್ದಾಗ ಬರಬೇಕು ಅಂತಂದ್ರೆ ಈ ತರ ರೂಲ್ ಫಾಲೋ ಮಾಡಬೇಕು. ಏನ್ ರೂಲ್ ಅಂದ್ರೆ L1 is perpendicular to L1 ಅಂತ ರೂಲ್ ಫಾಲೋ ಮಾಡಬೇಕು. ಬಟ್ ಎವ್ರಿ ಲೈನ್ ಪ್ರತಿಯೊಂದು ಲೈನ್ ಇಟ್ ಸೆಲ್ಫ್ ಕಂಪ್ಯಾರಿಸನ್ ಮಾಡಿದ್ರೆ ಪ್ಯಾರಲಲ್ ಆಗ್ತವೆ, ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ಅಂದ್ರೆ L1 is not perpendicular to L1 because L1 is itself a parallel means it is not perpendicular. So ಅದೇ ರೀತಿ ನೀವು L2 itself ಕಂಪೇರ್ ಮಾಡಿ. ಯಾಕಂದ್ರೆ L2, L2 ಬರಿಬೇಕಾದ್ರೆ L2, L2 ಬರಿಬೇಕಾದ್ರೆ L2 itself perpendicular ಆಗಬೇಕು. ಯಾಕಂದ್ರೆ ಪ್ರಾಪರ್ಟಿ ಇದೆ L2 is perpendicular to L2, L3 is perpendicular to L3. ಡಬ್ಲೆಟ್ ಅಂದ್ರೆ L4 is perpendicular to L4 means L2 is not perpendicular to itself, L3 is not perpendicular to itself, L4 is not perpendicular to itself, L5 is not perpendicular to itself. ಡಬ್ಲೆಟ್ ಅಂದ್ರೆ ಅದಕ್ಕೆ ಅದನ್ನೇ ಕಂಪೇರ್ ಮಾಡಬೇಕು. ಅದಕ್ಕೆ ಅದನ್ನೇ ಕಂಪೇರ್ ಮಾಡಿ ರೂಲ್ ಫಾಲೋ ಆಗ್ತದೆ ನೋಡಬೇಕು. ಪ್ರೀವಿಯಸ್ ಒನ್ ಮಾಡಿ L1 ಗೆ ಕಂಪೇರ್ ಮಾಡಿವಿ ಪ್ಯಾರಲಲ್ ಆಗ್ತದೆ. ಎವ್ರಿ ಲೈನ್ ಇಟ್ಸೆಲ್ಫ್ ಪ್ಯಾರಲಲ್ but every line not itself perpendicular. Yes, ಯಾವುದೇ ಲೈನ್ itself perpendicular ಆಗುವುದಿಲ್ಲ. ಸೊ ಅದಕ್ಕಾಗಿ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಹೋಲ್ಸ್ ಗುಡ್ ಆಗಲ್ಲ. R is not reflexive. R is not reflexive. R is not reflexive since ಇದು ಯಾಕೆ ರಿಫ್ಲೆಕ್ಸಿವ್ ಆಗೋದಿಲ್ಲ ಅಂತಂದ್ರೆ since L1, L1 does not belongs to R. L1, L1 does not belongs to R. It means L1 is not perpendicular to L1. L1 ಗೆ ಕಂಪೇರ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಲ್ಲ. ಸೊ ಅದೇ ರೀತಿ L2 ಗೆ ಕಂಪೇರ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಲ್ಲ. L3 ಗೆ ಕಂಪೇರ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಲ್ಲ. ಸೊ ಹಾಗಿದ್ರೆ ಎವ್ರಿ ಡಬ್ಲ್ಯೂಟಿ ಗಳು ಬರೀಲಿಕ್ಕೆ ಸಾಧ್ಯ ಇಲ್ಲ. So that is the reason R is not reflexive. And next one about symmetric. Symmetric ಆಗ್ಬೇಕಂದ್ರೆ suppose you take this is L1 and you take this is L2.
Yes. Now L1 is perpendicular to L2. L1 ಮತ್ತು L2 ಎರಡು perpendicular ಅವ. So L1 L2 ಎರಡು perpendicular ಅವ ಅಂದ್ರೆ no doubt L1, L2 is present in R. ಎರಡು ಲೈನ್ಗಳು ಒಂದಕ್ಕೊಂದು perpendicular ಇತ್ತು ಅಂದ್ರೆ ಡೆಫಿನೆಟ್ಲಿ that pair including in R. R ದಾಗ ಇರ್ತದ ಅಂತ ನಾನು ಯಾಕಂದ್ರೆ ರೂಲ್ ಫಾಲೋ ಮಾಡ್ತದೆ, ಇದು ರೂಲ್ ಫಾಲೋ ಮಾಡ್ತದೆ. L1 L2 perpendicular ಅವ. ಸೊ ಯಾವಾಗ L1 L2 perpendicular ಇರ್ತಾವಲ್ಲ, ಸೊ ಅವಾಗ L2 L1 ಕಂಪೇರ್ ಮಾಡಿದ್ರೆ perpendicular ಇರ್ತಾವ. It means L2, L1 is also belongs to R. ಎರಡು ಲೈನ್ perpendicular ಅಂದ್ರೆ ಅದರ ರಿವರ್ಸ್ ಪೇರ್ ನು perpendicular ಇರ್ತದೆ. L1 L2 perpendicular ಅಂದ್ರೆ it means what? L2 is perpendicular to L1, no doubt. L1 perpendicular to L2 means L2 is obviously perpendicular to L1. Therefore, R is called symmetric. R is called symmetric since L1, L2 is present in R because L1 is perpendicular to L2. L1 L2 R ದಾಗ ಅದಪ್ಪ ಅಂತಂದ್ರೆ ಅದರ ಮೀನಿಂಗ್ ಏನಂದ್ರೆ L1 perpendicular to L2 ಇದಕ್ಕೋಸ್ಕರ ಅದ ಅಂತ ಇಲ್ಲಂದ್ರೆ ಬರೆಯಬೇಕು. L2, L1 belongs to R because L2 is perpendicular to L1. L1 L2 perpendicular ಆಗಿತ್ತಂದ್ರೆ ಅದರ ರಿವರ್ಸ್ ಪೇರ್ ಪಾಸಿಬಲ್ ಅದ, ಯಾಕಂದ್ರೆ ಅದರ ರಿವರ್ಸ್ L2 L1 ಗೆ ಏನಾಗ್ತದೆ perpendicular ಆಗ್ತದೆ. Yes, R is symmetric. And one more we are discussing about transitive property. Transitive. So transitive ಆಗ್ಬೇಕಂದ್ರೆ AB, BC, AC. So otherwise here we have L1, L1, L2, L2, L3, L1, L3. ಈ ರೀತಿ ನಮ್ಮ ಆನ್ಸರ್ ಬರಬೇಕು. I will take this is line L1 and it is line L2, and one more I will take this is line L3. So now I have three lines L1, L2, L3. See here L1 is perpendicular to L2 means L1, L2 presenting R, no doubt, because L1 is perpendicular to L2. After that L2 is also perpendicular to L3 means L2, L3 also belongs to R, no doubt. L2 is perpendicular to L3, therefore L2, L3 is also belongs to R. After that L1 L2 perpendicular ada, L2 L3 perpendicular ada, but ಇದು AB ಆಯ್ತು, ಇದು BC ಆಯ್ತು, ಅವಾಗ AC ಏನಾಗ್ತದೆ L1, L3 ಇದು R ದಾಗ ಅದನೋ ಇಲ್ಲ ಅಂತ ಹೇಳಬೇಕಾಗ್ತದೆ. ಅವಾಗ ಇದು ರೂಲ್ ಫಾಲೋ ಆಗಬೇಕು. ಏನ್ ರೂಲ್? L1 is perpendicular to L3 ಅಂತ ರೂಲ್ ಆಗ್ತದೆ. ಬಟ್ ಇಲ್ಲಿ ಫಿಗರ್ ಅಬ್ಸರ್ವ್ ಮಾಡ್ರಿ, L1 ಮತ್ತು L3 ಎರಡು ಪ್ಯಾರಲಲ್ ಅವ, ಬಟ್ ಇದು ರೂಲ್ ಫಾಲೋ ಆಗಲ್ಲ. ಮೀನ್ಸ್ L1 L3 does not belongs to R. Yes, L1 L2 perpendicular ಅದ, ರೂಲ್ ಫಾಲೋ ಆಯ್ತು. L2 L3 perpendicular ಅದ, ರೂಲ್ ಫಾಲೋ ಆಯ್ತು. Yes, ಅವಾಗ L1 L2 L2 L3 AB
ಏನಾಗ್ತದ್ರಿ L1 L3 ಆಗ್ತದೆ L1 ಮತ್ತು L3 ಕಂಪೇರ್ ಮಾಡಿದ್ರೆ ಪ್ಯಾರಲಲ್ ಅವ ಪರ್ಪೆಂಡಿಕ್ಯುಲರ್ ಇಲ್ಲ ರೂಲ್ ಏನದ ಪರ್ಪೆಂಡಿಕ್ಯುಲರ್ ನಮಗೆ ಏನಾಗಲಿಕ್ಕತ್ತದ ಪ್ಯಾರಲಲ್ ಆಗ್ಲಿತ್ತು ಬಟ್ ಪರ್ಪೆಂಡಿಕ್ಯುಲರ್ ಆದ್ರೆ ಆರ್ದಾಗ ಇರ್ತದೆ ಸೊ L1 L3 ಪ್ಯಾರಲಲ್ ಆಗೋ ಸಂಬಂಧ ಆರ್ದಾಗ ಬರಲಿಕ್ಕೆ ಬರಂಗಿಲ್ಲ not belongs to R means it is not a transitive R is not a transitive R is not a transitive since why it is not transitive since L1 comma L2 belongs to R because of L1 is perpendicular to L2 L1 ಮತ್ತು L2 R ದಾಗ ಇರಬಹುದು because of L1 is perpendicular to L2 on that base and L1 L2 comma L3 is also belongs to R because of L2 is perpendicular to L3 yes L1 L2 perpendicular ಸಂಬಂಧ L1 L2 belongs to R L2 L3 perpendicular ಸಂಬಂಧ L2 L3 belongs to R but L1 comma L3 does not belongs to R yes AB BC AC means L1 comma L3 does not belongs to R because L1 not perpendicular to L3 parallel ಆಗ್ತವ L1 L3 perpendicular ಆಗಲ್ಲ means parallel ಆಗ್ತವ but rule ಏನದ perpendicular so ಅದಕ್ಕೆ ಇದು R ದ ಬರೀಲಿಕ್ಕೆ ಬರಂಗಿಲ್ಲ that is the reason R is not transitive so overall the given relation R is what only the symmetry property it is neither reflexive nor transitive that is our required answer so again I will continue in the next class